ವಿದ್ಯಾಲಯ ಕಡ್ತೋಕ ವೃತ್ತಿಯಿಂದ ಉಪನ್ಯಾಸಕ ಮುರುಡೇಶ್ವರದಲ್ಲಿ ರಜಾವಿದ್ದಾಗೆಲ್ಲ ಮಕ್ಕಳ ಶಿಬಿರವನ್ನು ಮಾಡ್ತಾ ಸಂಘಟನೆಯಲ್ಲಿ ಆಸಕ್ತರಾದವರು. ಇದೇ ನಮ್ಮ ಸಹಯಾನದ ಮಕ್ಕಳು ಅವರೆಲ್ಲ. ಈಗ ಬಹಳ ಮೇಲಿನಿಂದ ಕವಿತೆಯನ್ನ ಬರೀತಾ ಇದ್ದಾನೆ. ಅವನ ಕವಿತೆಯನ್ನ ಈಗ ಪ್ರಸ್ತುತಪಡಿಸ್ತಾನೆ. ಎಲ್ರಿಗೂ ನಮಸ್ಕಾರ. ಕವಿತೆ ಶೀರ್ಷಿಕೆ ಬಳುವಳಿ ಕೊಡಬೇಕಿದೆ ಅನ್ನೋದು. ನಿನ್ನ ಜೀವದ ಉರಿ ಧ್ವನಿಸಬಾರದು, ಹೊಗೆಯ ಅಟ್ಟದಲ್ಲಿ ಕಾಪಿಟ್ಟು ಮುಚ್ಚಳ ತೆಗೆದರೂ ವಾಸನೆ ಬರದಷ್ಟು ಮೌನವಾಗಿರಬೇಕು. ಕಾವೇರಿದರೆ ಜಾಗ ಬದಲಿಸಬೇಕು, ಸ್ಫೋಟಗೊಳ್ಳಬಾರದು. ಬದುಕಿದ್ದು ಜೀವ ಇರಬಾರದು. ನಿನ್ನ ಇಡೀ ತಲೆಮಾರು ಹೀಗೆ ಇತ್ತಲ್ಲ, ಹಾಗೇ ಇರಬೇಕು. ಊರಗುಡಿಯ ಜೀರ್ಣೋದ್ಧಾರ, ಅಲ್ಲೆಲ್ಲೋ ಮಂದಿರ ಕಟ್ಟುವುದೇ ಮಹಾ ಅಭಿವೃದ್ಧಿ ಎಂದಾಗ ಮುರುಕು ಮನೆಯಲ್ಲಿರುವ ನೀನು ಚಪ್ಪಾಳೆ ತಟ್ಟಿ ಸಂಭ್ರಮಿಸಬೇಕು. ಚೂರು ನಾಲಿಗೆ ಹೊರಳಿದರೂ ಬೆನ್ನಿಗೆ ಬಾಸುಂಡೆ. ಕಮಲ ನೆಟ್ಟವರು, ಹಸ್ತ ಹೊಸೆದವರು, ಕೊನೆಗೆ ಹೊರೆ ಏರಿಸಿ ಗದ್ದುಗೆ ಬಿಡಲಾರದೆ ನವೆ ಹೆಚ್ಚಿಸಿಕೊಂಡವರು. ಎಲ್ಲರದ್ದೂ ಹೊರಬಿತ್ತು ಅಸಲಿಯತ್ತು. ಕಳೆದೇ ಹೋಯ್ತು ಇನ್ನಿಲ್ಲ ಶತಶತಮಾನದ ಶಾಪ, ತಾಯಿ ಭಾರತಿಗೆ ನೆತ್ತರಿನ ದೀಪ ಅಂದಾಗೆಲ್ಲ ರೋಮ ನಿಮಿರಿಸಿ ಸತ್ತ ಸೈನಿಕರಿಗೆ ಹಚ್ಚಿಟ್ಟ ಮೊಂಬತ್ತಿಯಲ್ಲಿ ಮೈ ಕಾಯಿಸುವ ಮಹಾವಾಗ್ಮಿಗಳಿಗೆ ಜೈಕಾರ. ಮಠ ಮಂದಿರಗಳ ಉಳಿವು ದೇಶ ಕಟ್ಟುವ ಹೋರಾಟ, ಮೀರಿದರೆ ಗುಂಡೇಟು ದೇಶದ್ರೋಹಿಯ ಪಟ್ಟ. ಇಷ್ಟು ಚಂದದ ರಾಮರಾಜ್ಯ ಮುರಿದು ಕಟ್ಟುತ್ತೀಯೇನು, ಮರೆಯಾಗುತ್ತಿ ನೀನು. ಒಡಲುರಿಯ ಜತನವಾಗಿರಿಸು, ಮತ್ತೆ ಬಳುವಳಿಯನ್ನೆಲ್ಲ ಬರುವ ಪೀಳಿಗೆಗೆ ವರ್ಗಾಯಿಸಬೇಕಲ್ಲ. ಧನ್ಯವಾದ.